ಈ ಒಂದು ಏನ್ ಪೀಸ್ ಕಮಿಟಿ ನಾವು ಒಂದು ಸಭೆಯನ್ನ ಕರೆದಿದ್ದೀವಿ. ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ಈ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಇವಾಗ ನಮ್ಗೆ 26ನೇ ತಾರೀಕು ನಮ್ದು ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ. ಈದ್ ಮಿಲಾದ್ ಹಬ್ಬದಲ್ಲಿ ನಾವು ಎಲ್ಲ ಒಂದು ಹಬ್ಬದಲ್ಲೂ ನಾವು ಪೀಸ್ ಕಮಿಟಿ ಮೀಟಿಂಗ್ ಅನ್ನ ನಾವು ಕರಿತೀವಿ. ಲಾಸ್ಟ್ ಟೈಮ್ ಕೂಡ ನಿಮ್ಗೆ ರಂಜಾನ್ ಹಬ್ಬದಲ್ಲೂ ನಾವು ಕರೆದಿದ್ದೀವಿ. ನೆಕ್ಸ್ಟ್ ಗಣೇಶ ಹಬ್ಬದಲ್ಲೂ ಕರಿತೀವಿ, ನಿಮ್ಗೆಲ್ಲರಿಗೂ ಕರಿತೀವಿ. ಮತ್ತೆ ಈದ್ ಮಿಲಾದ್ ಹಬ್ಬಕ್ಕೆ ನಿಮ್ಗೆ ನಮ್ಮೆಲ್ಲ ಹಿಂದೂ ಮುಸ್ಲಿಮ್ಸ್ ಏನ್ ನಮ್ಮ ಒಂದು ಮುಳಬಾಗ್ಲು ಗ್ರಾಮಾಂತರ ಠಾಣೆ ರೂರಲ್ ಲಿಮಿಟ್ಸ್ ಅಲ್ಲಿ ಇದ್ದಾರೆ. ನಾವೆಲ್ಲರೂ ಪ್ರತಿ ವರ್ಷ ನಾವು ಕರೆದು ಪೀಸ್ ಮೀಟಿಂಗ್ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ನಾವು ಕರೆದಿದ್ದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಶಾಂತಿಯುತವಾಗಿ ಈದ್ ಮಿಲಾದ್ ಹಬ್ಬ ಆಗ್ಲಿ ಅಂತ. ಯಾವಾಗ್ಲೂ ಯಾವುದೇ ರೀತಿ ನಮ್ಮ ಠಾಣೆಯಲ್ಲಿ ನಾವು ಯಾವುದೇ ರೀತಿಯಾಗಿ ಈ ಸುಮಾರು ವರ್ಷಗಳಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಯಾವುದೇ ಒಂದು ಗಲಾಟೆ ಇಲ್ಲ, ಏನೂ ಇಲ್ಲ. ಶಾಂತಿ ರೀತಿಯಾಗಿ ನೀವೆಲ್ಲ ಹಬ್ಬಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರೂ ಕೂಡ ನಾವು ಒಂದು ಏನು ನಮ್ಮ ಮೇಲಾಧಿಕಾರಿಗಳ ಒಂದು ಇನ್ಸ್ಟ್ರಕ್ಷನ್ ಏನಿರ್ತದೆ ಅವನ್ನೆಲ್ಲ ನಾವು ನಿಮ್ಗೆ ಹೇಳಿ ತಿಳಿಸಿ, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ, ಟ್ರಾಫಿಕ್ ಆಗಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ. ನಿಮ್ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇನೋ ಪೋಸ್ಟರ್ ಹಾಕ್ತಾರೆ, ಅದೆಲ್ಲೋ ಆಗಿರ್ತದೆ, ನಮ್ಮ ಇಂಡಿಯಾದಲ್ಲಿ ಎಲ್ಲೋ ಆಗಿರ್ಬೋದು. ಅದನ್ನ ಮುಳುಬಾಗ್ಲಲ್ಲಂತೆ ಇದು ಅಂತ ಆಗ್ಬಿಡ್ತಾರೆ. ಮುಳುಬಾಗ್ಲು ಕೆಲವೊಬ್ರೆಲ್ಲ ಈಗ ಫೋನಲ್ಲಿ ಹಿಂಗೆ ಇಟ್ಕೊಂಡೇ ನಿಂತ್ಕೊಂಡಿರ್ತಾರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಚಲೋ 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 ಅಂತ ಬಂದ್ಬಿಡ್ತಾರೆ. ಸೊ ಏನೇ ನಿಮಗೆ ಬಂದ್ರೂ ಇಮಿಡಿಯೇಟ್ ಆಗಿ ನಮ್ಗೆ ಕಳಿಸಿ, ವೆರಿಫೈ ಮಾಡಿ. ಅರ್ಥ ಆಯ್ತಾ? ಯಾವುದೋ ಒಂದು ವರ್ಷದ್ದು, ಎಷ್ಟೋ ವರ್ಷದ ಹಿಂದಿನ ಇವಾಗ ತಗೋದ್ಬಿಟ್ಟು ಅದನ್ನ ಮಾಡಿಫೈ ಮಾಡಿ, ಇವಾಗೆಲ್ಲ ಗೊತ್ತಿಲ್ಲ AI ಆ ತರ ಮಾಡ್ತಕ್ಕಂಥ ಸಂದರ್ಭಗಳು ಇದಾವೆ. ಸುಮಾರು ಸಲ ಅದು ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಆಗಿದ್ದನ್ನ ನಾವು ಕೋಲಾರದಲ್ಲಿ ಮಾಡಿದ್ದಾರೆ. ಯಾಕೆ ನಾವು ಆಯ್ತು, ನಾವು ಹಿಂದೂ ಮುಸ್ಲಿಂ ನಾವು ಕೋಲಾರದಲ್ಲಿ ಎಲ್ಲ ಚೆನ್ನಾಗೇ ಇದೀವಿ, ಚೆನ್ನಾಗೇ ಇರೋಣ, ಚೆನ್ನಾಗಿ ಅವ್ರೊಬ್ಬ ನಾವು ಮಾಡ್ತಾ ಇದೀವಿ, ನಮ್ಮೊಬ್ಬ ಅವ್ರು ಮಾಡ್ತಾ ಇದಾರೆ, ನೀಟಾಗಿ ನಾವು ಮಾಡ್ಕೊಂಡು ಹೋಗೋಣ. ಒಂದು ಇನ್ಸ್ಟ್ರಕ್ಷನ್ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿ ಇದು ಏನೇ ನಿಮ್ಮದು ಲಾಸ್ಟ್ ಅಲ್ಲಿ ಏನ್ ತ್ಯಾಜ್ಯಗಳು ಏನಾದ್ರು ಬಂದಿದ್ರೆ ಅದನ್ನ ನೀಟಾಗಿ ಸಂಗ್ರಹಿಸಿ ಗ್ರಾಮ ಪಂಚಾಯತಿ, ನೀವು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳು ಮತ್ತೆ ಇಲ್ಲಿ ನಿಮ್ದು ನಗರಸಭೆ ಲಿಮಿಟ್ಸ್ ಬಂತಂದ್ರೆ ಅದೇನು ವೆಹಿಕಲ್ಗೆ ಅದರಲ್ಲೇ ನೀವು ಕಳಿಸ್ಬೇಕು. ಯಾವುದೇ ಕೆರೆಗಳಲ್ಲಿ ಎಲ್ಲಿ ಯಾವುದೇ ರೀತಿ ಆಗಿರ್ಲಿ, ಏನಾದ್ರು ಆಗಿರ್ಲಿ, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಹೂಗಳಾಗಿರ್ಬೋದು, ಏನೇ ಆಗಿರ್ಲಿ, ಒಂದು ಲಾಸ್ಟ್ ಅಲ್ಲಿ ಏನ್ ನಾವು ಆ ಹಬ್ಬ ಮಾಡಿದ ಮೇಲೆ, ಏನ್ ಪೂಜೆ ಮಾಡಿದ ಮೇಲೆ ನಮ್ಗೆ ಏನ್ ತ್ಯಾಜ್ಯ ಉಳಿತದಲ್ಲ ಅದನ್ನ ನೀಟಾಗಿ ಸಂಗ್ರಹಿಸಿ. ಅರ್ಥ ಆಯ್ತಾ? ಸುಮಾರು ಕಮ್ಯುನಿಟೀಸ್ ಏನಂತಂದ್ರೆ ಒಬ್ಬೊಬ್ರು ಕೆರೆಗಳಲ್ಲಿ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ. ಅದೆಲ್ಲ ಆಗೋದ್ ಬೇಡ. ಮತ್ತೆ ನಮ್ಮಲ್ಲಿ ಏನ್ ನೀವೇನು ಅಲ್ಲೇ ಸಣ್ಣ ಪುಟ್ಟ ಅಲ್ಲಿಂದ ಅಲ್ಲಿಗೆ ಮೆರವಣಿಗೆ ಹೋಗ್ತಾ ಇರ್ತೀರಾ, ಆ ಒಂದು ಸಂದರ್ಭದಲ್ಲಿ ಮತ್ತೆ ಯಾವುದೇ ರೀತಿ DJ ಅಂತರೂ ನಾವು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. DJ ಅಂತರೂ ಬ್ಯಾನ್ ಆಗಿದೆ, ನಿಮ್ಗೆ ಗೊತ್ತಿರಬೇಕು. DJ ಪರ್ಮಿಷನ್ ಇಲ್ಲ. ಮತ್ತೆ ನೀವೇನು ಸಣ್ಣ ಪುಟ್ಟ ಹಾಡುಗಳು ಹಚ್ಕೊಂಡಿರ್ತಿರಲ್ಲ, ಎಲ್ಲ 10 ಗಂಟೆ ಒಳಗಡೆ ಮುಗಿಬೇಕು. ಚಿಕ್ಕ ಸೌಂಡ್ ಬಾಕ್ಸ್ ಇಟ್ಕೊಂಡು ಹಾಡು ಹಾಕ್ತಿರಲ್ಲ ನೀವು, DJ-ಗಂತರೂ ಪರ್ಮಿಷನ್ ಇಲ್ಲ. ಬಟ್ ಯಾವುದೇ ರೀತಿ 10 ಗಂಟೆ ಮೇಲೆ ನೀವೇನೇ ಪರ್ಮಿಷನ್ ತಗೊಂಡಿದ್ರು, ಮೈಕ್ ಸೆಟ್ಗೆ ಏನೇ ನೀವು ಪರ್ಮಿಷನ್ ತಗೊಂಡಿದ್ರು 10 ಗಂಟೆ ಲಾಸ್ಟ್. 10 ಗಂಟೆ ಮೇಲೆ ನೀವು ಮಾಡಂಗಿಲ್ಲ. ಆಮೇಲೆ ನಂದು ಇನ್ನೊಂದು ಏನಂದ್ರೆ, ನಾನು ಪರ್ಸನಲಿ ಅನ್ಕೊಳ್ಳಿ, ಇಲ್ಲ ಇದು ನಮ್ಮ ಪೊಲೀಸ್ ಇಲಾಖೆ ಅಂತ ಹೇಳ್ತಾ ಇದೀವಿ ಅಂತ ಅನ್ಕೊಳ್ಳಿ. ಏನ್ ನಾವೇನ್ ಕೋಲ್ ತಗೊಂಡು ಹಿಂಗ್ ಮಾಡ್ತೀವಲ್ಲ, ಇದೇ ಹಬ್ಬದಲ್ಲೆಲ್ಲ ಈಗ ಜಾಸ್ತಿ ಈಗ ಎಲ್ಲರೂ ಮಾಡ್ತಾರೆ. ಎಲ್ಲ ಹಿಂದೂಗಳ ಹಬ್ಬದಲ್ಲೂ ಮಾಡ್ತಾರೆ, ಮುಸ್ಲಿಂ ಹಬ್ಬದಲ್ಲೂ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ನಾನು ಹೇಳ್ತಾ ಇರೋದು, ನಾನು ಈಗ ಈದ್ ಮಿಲಾದ್ ಹಬ್ಬದಲ್ಲಿ ಹಿಂಗ್ ಮಾಡುವಾಗ ಅದನ್ನ ದಯವಿಟ್ಟು ಅದನ್ನ ನಾನು ಪೂರ್ತಿ ಅವಾಯ್ಡ್ ಮಾಡಿ ನಿಮಗೆ ಅಂತ ನಾನು ಹೇಳಲ್ಲ. ಅರ್ಥ ಆಯ್ತಾ? ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ, ಅದೇನು ಪ್ಲಾಗ್ ಇರ್ತದಲ್ಲ, ಪ್ಲಾಗ್ನ ಇಟ್ಕೊಂಡು ಹೋದ್ರೆ ಯಾರಿಗೆ ತೊಂದರೆ ಆಗಲ್ಲ. ಅಥವಾ ಇಷ್ಟು ತಿರುಗಿಸಿದ್ರೆ ಮೇಲೆ ಕರೆಂಟ್ ಕಂಬಗಳು ಲೈನ್ಸ್ ವೈರ್ಸ್ ಇರ್ತವೆ, ಅದಕ್ಕೆ ಟಚ್ ಆಯ್ತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಏನಾಗ್ಬೋದು. ಅಥವಾ ಹಿಂಗೆ ಯಾರೋ ಒಬ್ಬನ್ ಬರ್ತಾನೆ, ಎಂಟ್ರಿ ಹಾಕ್ತಾನೆ, ಕೊಡು ಇಲ್ಲಿ ಅಂತ ಕೇಳ್ತಾನೆ, ಅವನ ಮೈಯಲ್ಲಿ ಏನ್ ಬರ್ತದೋ ಗೊತ್ತಿಲ್ಲ. ಅವಾಗ ಪೂರ್ತಿ ನಾನು ಈದ್ ಮಿಲಾದಿಗೆ ಆಗ್ಲಿ ಗಣೇಶನ ಹಬ್ಬಕ್ಕಾಗ್ಲಿ ಇದನ್ನ ನಾನು ಪರ್ಟಿಕ್ಯುಲರ್ ಈ ಹಬ್ಬ ಅಂತ ಹೇಳ್ತಾ ಇಲ್ಲ. ಬಟ್ ಯಾವುದೇ ಒಬ್ಬ ವ್ಯಕ್ತಿ ಅದನ್ನ ಮಾಡುವಾಗ, ಅದೇನು ಬಾವುಟಗಳನ್ನ ಕಟ್ಕೊಂಡು ಹಿಂಗ್ ಮಾಡುವಾಗ, ಎಷ್ಟೋ ಜನದ ಲಾಸ್ಟ್ ಟೈಮ್ ಆಗಿದೆ, ಒಂದು ಮುಖಕ್ಕೆ ಬಡದ್ಬಿಟ್ಟು ರಕ್ತ ಎಲ್ಲ ಬಂದಿದೆ. ಅರ್ಥ ಆಯ್ತಾ? ಅದೇ ಏನಾದ್ರು ಕಣ್ಣಿಗೆ ಬಡದ್ರೆ ಏನಾಗ್ತದೆ? ಅರ್ಥ ಆಯ್ತಾ? ಒಬ್ಬೊಬ್ರಿಗೆ ಹುಡುಗರು ಇರ್ತಾರೆ, ಅವ್ರು ನಮ್ಮ ಮಾತುಗಳನ್ನ, ನಿಮ್ಮ ಮಾತುಗಳನ್ನ ಕೇಳದೇ ಇರೋ ಲೆವೆಲ್ಗೆ ಇರ್ತಾರೆ. ಸೊ ಅದನ್ನ ದಯವಿಟ್ಟು ನೀವು ಅವಾಯ್ಡ್ ಮಾಡಿ. ನಾ ಹೇಳೋದು ಅರ್ಥ ಆಯ್ತಾ ಇದ್ರ ಬಗ್ಗೆ? ಈಗ ಇದೊಂದು ಬಹಳ ಮುಖ್ಯ. ಯಾಕಂದ್ರೆ ನಾನು ಮೊದಲು ಕೋಲಾರದಲ್ಲಿ ಇದ್ದೆ ನಾನು, ಅವಾಗೂ ಅಲ್ಲಿ ಎಲ್ಲ ಸುಮಾರು ಜನ ಅವರು ಎಲ್ಲ ಅವಾಯ್ಡ್ ಮಾಡಿದ್ದಾರೆ. ಅಲ್ಲೆಲ್ಲ ಲೈನ್ ಇರ್ತದೆ, ಒಂದೊಂದ್ಸಲ ಲೈನ್ ತೆಗೆದಿರ್ತಾರೆ, ಒಂದೊಂದ್ಸಲ ಲೈನ್ ಇದ್ದಾಗ ಟಚ್ ಆಯ್ತು ಅಂತಂದ್ರೆ ಏನು ನಮ್ಮ ಉದ್ದೇಶ ಏನು ನಾವು ಹಬ್ಬ ಮಾಡೋಣ, ಎಂಜಾಯ್ ಮಾಡೋಣ ಅಷ್ಟೇ. ಎಂಜಾಯ್ದಲ್ಲಿ ಏನೂ ಇರಬಾರ್ದು.
ಯಾವುದೇ ರೀತಿ ಅದಕ್ಕೆ ಕಪ್ಪು ಚುಕ್ಕೆ ಇರಬಾರ್ದಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಇನ್ನೇನಾದ್ರೂ ನಿಮ್ದು ಏನಾದ್ರು ಈ ಹಬ್ಬದ ಸಂಬಂಧಪಟ್ಟಂಗೆ ನಾವ್ ಇಷ್ಟು ಗಂಟೆಗೆ ನಾವು ಆಚರಿಸ್ತೀವಿ, ನಾವ್ ಇಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಇಷ್ಟು ಗಂಟೆಗೆ ಸ್ಟಾಪ್ ಮಾಡ್ತೀವಿ, ಈ ತರ ನಾವು ಆಚರಿಸ್ತೀವಿ ಅಂತ ನಿಮ್ಮೂರ ಪ್ರತಿಯೊಂದು ಎಲ್ಲಾ ಊರಲ್ಲೂ ನೀವು ಏನು ಆಚರಿಸಲ್ಲ. ಮಸೀದಿಗಳೆಲ್ಲ ಇರ್ತಿದಲ್ಲ ಅಲ್ಲಿ ನಮ್ಗೆ ಏನು ಆಲ್ರೆಡಿ ನೀವು ಲೆಟರ್ ಕೊಟ್ಟಿದ್ದೀರಾ. ಅವರು ನಿಮ್ ಊರಲ್ಲಿ ಯಾವ ತರ ಆಚರಿಸ್ತೀರಾ ಅಂತ ನಮ್ಗೆ ಹೇಳ್ಬೋದು. ನಾವೇನಾದ್ರೂ ಕರೆಕ್ಷನ್ ಇದ್ರೆ ಹೇಳ್ತೀವಿ. ಎಲ್ಲಾದ್ರೂ ಆಲ್ರೆಡಿ ಮೈಕ್ ಸೆಟ್ಟಿಗೆ ಅಂದ್ರೆ ಪರ್ಮಿಷನ್ ತಗೊಳಕ್ ಬಂದಿದ್ದೀರಾ, ತಗೊಳ್ಳಿ. ಏನಾದ್ರು ಇದ್ರೆ ಹೇಳಿ. ಬಟ್ ನಾ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಂತೂ ದಯವಿಟ್ಟು ನನಗೆ ನಾನು ರಾತ್ರಿ 2 ಗಂಟೆಗೆ ಮಾಡಿದ್ರು 3 ಗಂಟೆಗೆ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. ಅರ್ಥ ಆಯ್ತಾ? ಇವಾಗ ವಾಟ್ಸಪ್ ಕಳಿಸಿ ಸರ್ ಇದೇನು ಯಾಕೆ ಗೊತ್ತಾ, ಗೆಲ್ಲೋ ಆಗಿದ್ದನ್ನ ನಮ್ಮ ಫೀಸ್ ಇಲ್ಲಿ ನಾವಿದ್ ತಗೊಳ್ಳೋದು ಬೇಡ. ನಾವು ಮುಳುಬಾಗಿಲಲ್ಲಿ ನಾವು ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ. ಚೆನ್ನಾಗಿ ಹಬ್ಬ ಮಾಡ್ತಾ ಇದೀವಿ, ಎಲ್ಲ ಹಬ್ಬನ ಮಾಡೋಣ. ಅವನ್ಯಾವನೋ ಹೇಳಿ ಅವನ್ಯಾವನೋ ಮಾಡಿದ್ದ ಮೆಸೇಜ್ಗೆ ಅವನ್ಯಾವನೋ ಮಾಡೋದು ಇದಕ್ಕೆ ನಾವು ನಮ್ಮ ತನನ ಕಳ್ಕೊಳ್ಳೋದು ಬೇಡ. ಅರ್ಥ ಆಯ್ತಾ?